ಭಗವದ್ಗೀತೆಯ ಮೊದಲ ಅಧ್ಯಾಯದ ಅರ್ಜುನ ವಿಷಾದ ಯೋಗ 3ನೇ ಶ್ಲೋಕವು ಬಹಳ ಮುಖ್ಯವಾದುದು. ಇಲ್ಲಿ ದುರ್ಯೋಧನನು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿ ಹೋಗಿ ಪಾಂಡವರ ಸೈನ್ಯದ ಬಗ್ಗೆ ವಿವರಿಸುತ್ತಾನೆ. ಶ್ಲೋಕ: ಪಶ್ಯೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಅರ್ಥ: ಗುರುಗಳೇ, ಆಚಾರ್ಯರೇ, ನಿಮ್ಮ ಬುದ್ಧಿವಂತ ಶಿಷ್ಯನಾದ ದೃಪದನ ಮಗನಿಂದ ಧೃಷ್ಟದ್ಯುಮ್ನ ವ್ಯೂಹಾಕಾರದಲ್ಲಿ ನಿಲ್ಲಿಸಲ್ಪಟ್ಟಿರುವ ಪಾಂಡುಪುತ್ರರ ಈ ಮಹತ್ತರವಾದ ಸೈನ್ಯವನ್ನು ನೋಡಿ. ವಿವರಣೆ: ಈ ಶ್ಲೋಕದಲ್ಲಿ ದುರ್ಯೋಧನನ ಮನಸ್ಥಿತಿ ಮತ್ತು ಕುತಂತ್ರದ ಮಾತುಗಳನ್ನು ನಾವು ಗಮನಿಸಬಹುದು. ಒಂದು, ಗುರುಗಳನ್ನು ಎಚ್ಚರಿಸುವುದು. ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಸೈನ್ಯದ ಶಕ್ತಿಯನ್ನು ತೋರಿಸುತ್ತಿದ್ದಾನೆ. ಪಾಂಡವರ ಸೈನ್ಯವು ಕೌರವರ ಸೈನ್ಯಕ್ಕಿಂತ ಚಿಕ್ಕದಾಗಿದ್ದರೂ ಅದು ಬಹಳ ಶಿಸ್ತುಬದ್ಧವಾಗಿ ಮತ್ತು ಶಕ್ತಿಯುತವಾಗಿ ವ್ಯೂಹ ರಚನೆಯಲ್ಲಿ ನಿಂತಿರುವುದನ್ನು ನೋಡಿ ಅವನಿಗೆ ಸ್ವಲ್ಪ ಭಯವಾಗಿದೆ. 2, ದೃಪದ ಪುತ್ರನ ಉಲ್ಲೇಖ. ಇಲ್ಲಿ ದುರ್ಯೋಧನನು ಬೇಕೆಂದೇ ದೃಪದನ ಮಗನಾದ ಧೃಷ್ಟದ್ಯುಮ್ನನ ಹೆಸರನ್ನು ಎತ್ತುತ್ತಾನೆ, ಏಕೆಂದರೆ ದೃಪದ ಮತ್ತು ದ್ರೋಣಾಚಾರ್ಯರ ನಡುವೆ ಹಳೆಯ ಹಗೆತನವಿತ್ತು. ದ್ರೋಣಾಚಾರ್ಯರನ್ನು ಕೊಲ್ಲಲೆಂದೇ ಧೃಷ್ಟದ್ಯುಮ್ನ ಹುಟ್ಟಿದ್ದನು. 3, ಸಮರ್ಥ ಶಿಷ್ಯ. ದ್ರೋಣಾಚಾರ್ಯರು ಧೃಷ್ಟದ್ಯುಮ್ನ ತನ್ನ ಶತ್ರು ಎಂದು ತಿಳಿದಿದ್ದರೂ ಆತನಿಗೆ ಯುದ್ಧಕಲೆಯನ್ನು ಕಲಿಸಿಕೊಟ್ಟಿದ್ದರು. ದುರ್ಯೋಧನನು ತವ ಶಿಷ್ಯೇಣ, ನಿಮ್ಮ ಶಿಷ್ಯ ಎಂದು ಹೇಳುವ ಮೂಲಕ, ನೋಡಿ, ನೀವು ಕಲಿಸಿದ ವಿದ್ಯೆಯನ್ನು ನಿಮ್ಮ ವಿರುದ್ಧವೇ ಬಳಸಲು ಆತ ಸಿದ್ಧನಾಗಿದ್ದಾನೆ ಎಂದು ದ್ರೋಣಾಚಾರ್ಯರನ್ನು ಕೆಣಕುತ್ತಾನೆ. ಸಾರಾಂಶ: ದುರ್ಯೋಧನನು ದ್ರೋಣಾಚಾರ್ಯರಲ್ಲಿ ಪಾಂಡವರ ವಿರುದ್ಧ ಸಿಟ್ಟು ಮೂಡಿಸಲು ಮತ್ತು ಅವರು ಯುದ್ಧದಲ್ಲಿ ಯಾವುದೇ ಮೃದು ಧೋರಣೆ ತೋರದಂತೆ ಎಚ್ಚರಿಸಲು ಈ ಮಾತುಗಳನ್ನು ಆಡುತ್ತಾನೆ. ಶ್ಲೋಕ 4: ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. ಈ ಶ್ಲೋಕದಲ್ಲಿ ದುರ್ಯೋಧನನು ಪಾಂಡವ ಸೈನ್ಯದಲ್ಲಿರುವ ಪ್ರಮುಖ ವೀರರನ್ನು ಹೆಸರಿಸುತ್ತಿದ್ದಾನೆ. ಅತ್ರ ಶೂರ ಮಹೇಶ್ವಾಸ. ಇಲ್ಲಿ ಪಾಂಡವ ಸೈನ್ಯದಲ್ಲಿ ದೊಡ್ಡ ಬಿಲ್ಲುಗಳನ್ನು ಹಿಡಿದಿರುವ ಮಹಾನ್ ಶೂರರಿದ್ದಾರೆ. ಭೀಮಾರ್ಜುನ ಸಮಾಯುಧಿ. ಇವರು ಯುದ್ಧಕಲೆಯಲ್ಲಿ ಭೀಮ ಮತ್ತು ಅರ್ಜುನರಿಗೆ ಸಮಾನರಾದವರು. ಯುಯುಧಾನೋ ಸಾತ್ಯಕಿ. ಕೃಷ್ಣನ ಆಪ್ತ ಮತ್ತು ಯಾದವ ವಂಶದ ಮಹಾನ್ ಯೋಧ. ವಿರಾಟಶ್ಚ. ವಿರಾಟ ರಾಜ್ಯದ ರಾಜ. ಪಾಂಡವರು ಅಜ್ಞಾತವಾಸ ಮಾಡಿದ್ದು ಇವರ ರಾಜ್ಯದಲ್ಲೇ. ದೃಪದಶ್ಚ ಮಹಾರಥಃ. ದ್ರೌಪದಿಯ ತಂದೆ ಮತ್ತು ಪಾಂಚಾಲ ದೇಶದ ರಾಜನಾದ ದೃಪದ. ಇವರು ಮಹಾರಥ ಶ್ರೇಣಿಯ ಯೋಧರು. ದುರ್ಯೋಧನನ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಮತ್ತು ಆತಂಕವಿದೆ. ಪಾಂಡವರ ಸೈನ್ಯವು ಕೌರವರ ಸೈನ್ಯಕ್ಕಿಂತ ಚಿಕ್ಕದಾಗಿದ್ದರೂ ಅಲ್ಲಿರುವ ಪ್ರತಿಯೊಬ್ಬ ಯೋಧನೂ ಭೀಮ ಮತ್ತು ಅರ್ಜುನರಷ್ಟೇ ಪರಾಕ್ರಮಿಗಳು ಎಂದು ಅವನು ದ್ರೋಣಾಚಾರ್ಯರಿಗೆ ಎಚ್ಚರಿಸುತ್ತಿದ್ದಾನೆ. ಶತ್ರುಪಡೆಯ ಬಲವನ್ನು ಅತಿಯಾಗಿ ಅಂದಾಜಿಸುವ ಮೂಲಕ ದುರ್ಯೋಧನನ ಅಸುರಕ್ಷಿತ ಭಾವನೆ ಇಲ್ಲಿ ಎದ್ದು ಕಾಣುತ್ತದೆ.